तो घोड़ा सवार दिखाते हैं। ಮತ್ತೆ ಕುದುರೆ ಸವಾರರು ಅಂತ ತೋರಿಸ್ತಾರೆ. और जो हाथी पे बैठते हैं, जो घोड़े पे बैठते हैं, ಮತ್ತೆ ಯಾರು ಆನೆ ಮೇಲೆ ಕುತ್ಕೊಂತಾರೆ, ಕುದುರೆ ಮೇಲೆ ಕುತ್ಕೊಂತಾರೆ, उन बैठने वालों में अंतर क्या होता है? ಅದರಲ್ಲಿ ಕುತ್ಕೊಳ್ಳೋದ್ರ ಮೇಲೆ ವ್ಯತ್ಯಾಸ ಏನಿರುತ್ತೆ ಅವರಲ್ಲಿ? अलर्ट होके कहाँ बैठना पड़ता है? ಎಲ್ಲಿ ತುಂಬ ಅಲರ್ಟ್ ಆಗಿಬಿಟ್ಟು ಎಲ್ಲಿ ಕುತ್ಕೋಬೇಕಾಗುತ್ತೆ? घोड़े के ऊपर अलर्ट होके बैठना पड़ता है। ಕುದುರೆ ಮೇಲೆ ಜಾಸ್ತಿ ಅಲರ್ಟ್ ಆಗಿ ಕುತ್ಕೋಬೇಕಾಗುತ್ತೆ. हाथी के ऊपर अलर्ट होने की कोई बात नहीं, वो तो पीलवान है। ಆದರೆ ಆನೆ ಮೇಲೆ ಅಷ್ಟು ಅಲರ್ಟ್ ಆಗಿ ಕುತ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. चलाने वाला वो उसका कंट्रोल करने वाला है, उन्हें जो बैठने वाले हैं उनको इसकी कोई चिंता नहीं। ಅದಕ್ಕೆ ಹೇಳ್ತಾರೆ ಆನೆ ಮೇಲೆ ಏನಾಗುತ್ತೆ, ಆನೆಯನ್ನು ನಡೆಸೋಂಥವ್ರು ಯಾರು ಇರ್ತಾರೆ ಅವನ ಆನೆಯನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾನೆ. ಅದಕ್ಕೆ ಆನೆ ಮೇಲೆ ಕುತ್ಕೊಂಡವ್ರಿಗೆ ಅದರದ್ದೇನು ಚಿಂತೆನೇ ಇರೋದಿಲ್ಲ. थोड़े अलबेले हो जाते हैं। ಅವರು ಸ್ವಲ್ಪ ಸೋಂಬೇರಿತನ ಬಂದ್ಬಿಡುತ್ತೆ ಅವರಲ್ಲಿ. है अलबेलेपन का जो संस्कार है, ಸೋಂಬೇರಿತನದ ಸಂಸ್ಕಾರ ಏನಿದೆ, हाथी सवारों में आएगा, रथ सवारों में आएगा, ಆನೆ ಸವಾರರು ಯಾರು ಇರ್ತಾರೆ ಅವರಲ್ಲಿ ಬರುತ್ತಾ, ರಥ ಸವಾರಿ ಮಾಡೋರು ಇದ್ದಾರೆ ಅವರಲ್ಲಿ ಬರುತ್ತಾ, या घोड़े सवारों में आएगा, ಅಥವಾ ಕುದುರೆ ಸವಾರರು ಯಾರು ಇರ್ತಾರೆ ಅವರಲ್ಲಿ ಬರುತ್ತಾ? रथ सवारों में आएगा, हाथी सवारों में आएगा। ಯಾರು ರಥದ ಮೇಲೆ ಸವಾರಿ ಮಾಡೋರು ಇರ್ತಾರೆ ಅವರಲ್ಲಿ ಬರುತ್ತೆ, ಮತ್ತೆ ಆನೆ ಸವಾರಿ ಮಾಡೋರು ಯಾರು ಇರ್ತಾರೆ ಅವರಲ್ಲೂ ಬರುತ್ತೆ. तो बताया कि ये दुनिया वाले ऐसे कहते हैं, ಅದಕ್ಕೋಸ್ಕರ ಮತ್ತೆ ಹೇಳಿದ್ರು ಈ ಪ್ರಪಂಚದವ್ರು ಈ ರೀತಿ ಹೇಳ್ತಾರೆ ಅಂತ. नंबरवार ನಂಬರ್ ವಾರಾಗಿ ಈ ಥರ ಹೇಳ್ತಾರೆ. घोड़े सवार, प्यादे, ಇವಾಗ ಕುದುರೆ ಸವಾರರಿದ್ದಾರೆ, ಕಾಲ್ ಸೈನಿಕರಿರ್ತಾರೆ, महारथी कहते हैं ना। ಮಹಾರಥಿಗಳು ಈ ಥರ ಎಲ್ಲ ಹೇಳ್ತಾರೆ ಅಲ್ವಾ? तो प्यादों को कोई साधन नहीं मिलता है। ಮತ್ತೆ ಯಾರು ಕಾಲ್ನಡಿಯೋ ಸೈನಿಕರಾಗಿರ್ತಾರೆ ಅವರಿಗಂತೂ ಏನು ಆಧಾರನೇ ಸಿಗಲ್ಲ. न घोड़ा मिलता है, न हाथी मिलता है, न रथ मिलता है। ಅವರಿಗೆ ಕುದುರೆನೂ ಸಿಗಲ್ಲ, ಆನೆನೂ ಸಿಗಲ್ಲ, ಮತ್ತೆ ರಥನೂ ಸಿಗಲ್ಲ. तो ये अक्षर है ना, इनके अर्थ हैं। ಮತ್ತೆ ಈ ಅಕ್ಷರಗಳಿದೆ ಅಲ್ವಾ, ಇದ್ರದ್ದು ಸಹ ಅರ್ಥ ಇದೆ. तो हर एक बच्चे जानते हैं ಮತ್ತೆ ಪ್ರತಿಯೊಬ್ಬ ಮಕ್ಕಳು ಸಹ ತಿಳ್ಕೊಂತಾರೆ कि अक्षर क्या है, शब्द क्या है, और उनके अर्थ क्या है। ಈ ಅಕ್ಷರ ಏನಾಗಿದೆ, ಶಬ್ದ ಏನಾಗಿದೆ, ಮತ್ತೆ ಅದರ ಅರ್ಥ ಏನಾಗಿದೆ. ऐसे थोड़ी है कि बच्चे नहीं जानते। ಈ ಥರ ಏನಾದರೂ ಇದೆನಾ ಮಕ್ಕಳು ತಿಳ್ಕೊಳ್ಳೋದಿಲ್ಲ ಅಂತ? ಇಲ್ಲ. हम कोई भी रूहानी सर्विस नहीं करते हैं। ನಾವು ಏನು ರೂಹಾನಿ ಸರ್ವಿಸ್ ಮಾಡೋದೇ ಇಲ್ಲ. तो फिर वो कहेगा ना कि हाँ हम नहीं करते हैं, ये बहुत अच्छी सर्विस करता है। ಆವಾಗ ಮತ್ತೆ ಅವ್ರು ಹೇಳ್ತಾರೆ ಅಲ್ವಾ, ಹಾಂ ನಾವು ಮಾಡೋದಿಲ್ಲ ಸರ್ವಿಸ್, ಆದರೆ ಇವ್ರು ತುಂಬ ಒಳ್ಳೆ ಸರ್ವಿಸ್ ಮಾಡ್ತಾರೆ ಅಂತ. तो जिनकी तरफ इशारा करेगा कि ये बहुत अच्छी सर्विस करते हैं, उनका रिगार्ड भी करेगा ना। ಮತ್ತು ಸೂಚನೆಯನ್ನು ಮಾಡ್ತಾರೆ, ಯಾರು ತುಂಬ ಒಳ್ಳೆ ರೀತಿಯಿಂದ ಸರ್ವಿಸ್ ಮಾಡ್ತಾರೆ ಮತ್ತು ಅವರು ಅಷ್ಟು ರಿಗಾರ್ಡ್ ಸಹ ಕೊಡ್ತಾರೆ ಅಲ್ವಾ. उनका रिगार्ड रखना चाहिए। ಅವ್ರದ್ದು ಸಹ ರಿಗಾರ್ಡ್ ಇಟ್ಕೋಬೇಕಾಗಿದೆ. जो बहुत सर्विस करते हैं उनकी खातिरी करनी चाहिए। ಯಾರು ತುಂಬ ಜಾಸ್ತಿ ಸರ್ವಿಸ್ ಮಾಡ್ತಾರೆ ಅವರಿಗೆ ತುಂಬ ಜಾಸ್ತಿ ಮಾನ ಸಮ್ಮಾನ ಕೊಡಬೇಕಾಗಿದೆ. हाँ, ये तो बहुत सर्विस करते हैं, ಹಾಂ ಇವರಂತೂ ತುಂಬ ಸರ್ವಿಸ್ ಮಾಡ್ತಾರೆ, हम तो इनके मुकाबले कुछ भी नहीं करते। ನಾವಂತೂ ಇವ್ರ ಹೋಲಿಕೆಯಲ್ಲಿ ಏನು ಮಾಡೋದೇ ಇಲ್ಲ. परंतु ये आना नहीं चाहिए कुछ भी। ಆದರೆ ಇಲ್ಲಂತೂ ಏನು ಬರಲೇಬಾರ್ದಾಗಿದೆ. ऐसी बाप की, टीचर की, गुरु की, ಆ ಥರ ತಂದೆದು, ಟೀಚರಿಂದು ಮತ್ತು ಗುರುದು वो कम कोई हालत में नहीं होनी चाहिए। ಅದು ಯಾವುದೇ ಪರಿಸ್ಥಿತಿಯಲ್ಲೂ ಕಡಿಮೆ ಆಗಬಾರ್ದಾಗಿದೆ.
कि हम ज्यादा सर्विस करते हैं, बाप टीचर गुरु तो इतनी सेवा नहीं करता होगा। ಅಂದರೆ ನಾವು ತುಂಬ ಜಾಸ್ತಿ ಸರ್ವಿಸ್ ಮಾಡ್ತೀವಿ, ತಂದೆ ಟೀಚರ್ಸ್ ಮತ್ತು ಸದ್ಗುರು ಅಂತೂ ಇಷ್ಟೊಂದು ಸೇವೆ ಮಾಡೋದಿಲ್ವಾ? करता है। ಮಾಡ್ತಾರೆ। अरे उन्होंने क्या गुनाह किया है जो उनको नहीं याद करते हैं? ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಅವ್ರೇನು ತಪ್ಪು ಮಾಡಿದ್ದಾರೆ, ಯಾಕೆ ಅವ್ರನ್ನ ನೆನ್ಪು ಮಾಡಲ್ಲ? आपस में खिटपिट होती है, उनको याद क्यों नहीं करते? ಪರಸ್ಪರದಲ್ಲಿ ಏನಾದರೂ ಜಗಳ ಆಗುತ್ತೆ, ಕಿಟ್ಪಿಟ್ ಆಗುತ್ತೆ, ಮತ್ತು ಅವ್ರನ್ನ ಯಾಕೆ ನೆನ್ಪು ಮಾಡೋದಿಲ್ಲ? जो सर्विस नहीं करते हैं ಕೇಳ್ತಾ ಇದ್ದಾರೆ ಬಾಬಾ, ಯಾರು ಸರ್ವಿಸ್ ಮಾಡೋದಿಲ್ಲ उनको याद क्यों नहीं करते? ಅವ್ರಿಗೆ ಯಾಕೆ ನೆನ್ಪು ಮಾಡಲ್ಲ? क्यों नहीं पढ़ते हो अच्छी तरह से? ಯಾಕೆ ಒಳ್ಳೆ ರೀತಿಯಿಂದ ಓದೋದಿಲ್ಲ? और बहुत बच्चों की झरमुई जगमुई ಮತ್ತು ತುಂಬ ಮಕ್ಕಳದ್ದು ವ್ಯರ್ಥ ಮಾತುಗಳಿರುತ್ತೆ। है। झरमुई जगमुई क्या होता है? ಜಗ್ಮುಯ್ ಜಗ್ಮುಯ್ ಅಂದರೆ ವ್ಯರ್ಥ ಮಾತುಗಳು। जो सर्विस की बात में झरमुई जगमुई क्यों घुसड़ दिया? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ಸರ್ವಿಸ್ ಅನ್ನೋ ಮಾತಿನಲ್ಲಿ ವ್ಯರ್ಥ ಮಾತುಗಳು ಅಂತ ಏನು ನುಗ್ಗಿಸ್ಬಿಟ್ಟಿದ್ದಾರೆ। झरमुई जगमुई क्या क्या होता है, इसका अर्थ क्या है? ಬಾಬಾ ಕೇಳ್ತಾ ಇದ್ದಾರೆ, ಈ ಶಬ್ದದ ಅರ್ಥ ಏನಾಗಿದೆ? ಜರ್ಮುಯ್ ಜರ್ಮುಯ್ ಅಂದರೆ बातें करना, सारा दिन बातें झरमुई जगमुई करते रहेंगे, खाने पर बैठेंगे तो ಇಡೀ ದಿನ ವ್ಯರ್ಥ ಮಾತುಗಳನ್ನು ಮಾತಾಡ್ತಾನೆ ಇರ್ತಾರೆ, ಯಾವಾಗ ನೋಡಿದ್ರು ಮಾತೇ ಮಾತಾಡ್ತಾರೆ, ಊಟಕ್ಕೆ ಕೂತ್ಕೊಂಡ್ರೂ ಸಹ ಮಾತಾಡ್ತಾರೆ। भी झरमुई जगमुई। तो बाबा कहते हैं ये याद करते रहो। ಅದಕ್ಕೆ ಮತ್ತೆ ಬಾಬಾ ಹೇಳ್ತಾರೆ, ಇದನ್ನ ನೆನ್ಪು ಮಾಡ್ತಾ ಇರಿ। यहाँ भी जब भी जाओ ना, तो जांच करो। ಇಲ್ಲೂ ಯಾವಾಗಾದ್ರೂ ಹೋಗ್ತೀರಾ ಅಲ್ವಾ, ಅವಾಗ ಚೆಕಿಂಗ್ ಮಾಡ್ಕೊಳ್ಳಿ। कि आपस में झरमुई जगमुई हंसी कुड़ी तो नहीं करते रहते हो? ಇಲ್ಲಿ ಪರಸ್ಪರದಲ್ಲಿ ವ್ಯರ್ಥ ಮಾತುಗಳನ್ನ, ತಮಾಷೆ ಮಾತುಗಳನ್ನ ಮಾತಾಡೋದಿಲ್ಲ ತಾನೆ? ये बातें वो कोई थोड़े जानते हैं। ಈ ಮಾತುಗಳನ್ನ ಅವ್ರೇನಾದ್ರೂ ತಿಳ್ಕೊಂತಾರ? ಇಲ್ಲ। कौन कौन नहीं जानते? ಯಾರು ತಿಳ್ಕೊಳ್ಳೋದಿಲ್ಲ ಈ ಮಾತುಗಳನ್ನ? है? अरे किसकी बात हो रही थी? ಕೇಳ್ತಾ ಇದ್ದಾರೆ ಬಾಬಾ, ಯಾರು ಮಾತನಾಡಿತಾ ಇತ್ತು? सर्विसेबल की बात हो रही थी और ಸರ್ವಿಸೇಬಲ್ ಮಾತನಾಡಿತಾ ಇತ್ತಾ? नॉन सर्विसेबल की बात हो रही थी। ಮತ್ತೆ ಸರ್ವಿಸೇಬಲ್ ಮತ್ತೆ ನಾನ್ ಸರ್ವಿಸೇಬಲ್ ಅವ್ರ ಮಾತನಾಡಿತಾ ಇತ್ತು। तो बताया जो सर्विस पर नहीं अलर्ट रहते हैं, ಅದಕ್ಕೆ ಮತ್ತೆ ಹೇಳಿದ್ರು, ಯಾರು ಸರ್ವಿಸಿನ ಮೇಲೆ ಅಲರ್ಟ್ ಆಗಿರೋದಿಲ್ಲ। ये बातें उनकी बुद्धि में थोड़ी ही चलती हैं कि झरमुई जगमुई टाइम वेस्ट नहीं करना चाहिए सारा दिन। ಅಂದರೆ ಇಡೀ ದಿನದಲ್ಲಿ ವ್ಯರ್ಥ ಮಾತುಗಳು ಮಾತಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಬಾರ್ದಾಗಿದೆ ಅಂತ ಈ ಮಾತು ಅವ್ರ ಬುದ್ಧಿಯಲ್ಲಿ ನಡೆಯುತ್ತಾ? ಇಲ್ಲ, ನಡೆಯೋದೇ ಇಲ್ಲ ಅವ್ರ ಬುದ್ಧಿಯಲ್ಲಿ। ये जांच रखनी चाहिए, नहीं तो जो पढ़ाई नहीं पढ़ते हैं ना, ಇದು ಸಹ ಚೆಕಿಂಗ್ ಮಾಡ್ಕೋಬೇಕಾಗಿದೆ, ಇಲ್ಲದಿದ್ರೆ ಮತ್ತೆ ಯಾರು ವಿದ್ಯಾಭ್ಯಾಸವನ್ನು ಓದೋದಿಲ್ಲ ಅಲ್ವಾ? उनको बाप क्या कहेंगे? ಅವರಿಗೆ ಮತ್ತೆ ತಂದೆ ಏನಂತ ಹೇಳ್ತಾರೆ? उनको बाप जंगली जानवर कहेंगे। ಅಂಥವರಿಗೆ ಬಾಬಾ ಏನಂತ ಹೇಳ್ತಾರೆ? ತಂದೆ ಕಾಡಿನ ಪ್ರಾಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ। वो आपस में ही झरमुई जगमुई बातें करते रहेंगे ಅವರು ಪರಸ್ಪರದಲ್ಲೇ ವ್ಯರ್ಥ ಮಾತುಗಳನ್ನ ಮಾತಾಡ್ತಾನೆ ಇರ್ತಾರೆ और फालतू बातें करेंगे। ಮತ್ತೆ ವ್ಯರ್ಥ ಮಾತುಗಳನ್ನ ಮಾತಾಡ್ತಾರೆ। तो मैं बच्चों को सावधानी देता हूँ। ಅದಕ್ಕೆ ನಾನು ಮಕ್ಕಳಿಗೆ ಎಚ್ಚರಿಕೆಯನ್ನು ವಹಿಸ್ತೀನಿ। क्या सावधानी दे देता हूँ तो कोई भी बैठ करके शांत में एकदम, ಅದಕ್ಕೆ ನಾನು ಎಚ್ಚರಿಕೆಯನ್ನು ವಹಿಸ್ತೀನಿ ಮಕ್ಕಳಿಗೆ, ಏನಂತ, ಯಾರೇ ಆಗಲಿ ಕುತ್ಕೊಂಡ್ಬಿಟ್ಟು ಶಾಂತಿಯಿಂದ ನೆಮ್ಮದಿಯಿಂದ ಏಕಾಂತದಲ್ಲಿ ಕುತ್ಕೊಂಡ್ಬಿಟ್ಟು किसको भी आवाज नहीं करनी चाहिए। ಯಾರಿಗೂ ಸಹ ಧ್ವನಿಯನ್ನು ಮಾಡಬಾರ್ದಾಗಿದೆ।
भले कर्म करते रहो, ಭಲೆ ಕರ್ಮವನ್ನು ಮಾಡ್ತಾ ಇರಿ. फालतू झगमुई झरमुई करने से क्या फायदा? ವ್ಯರ್ಥವಾಗಿ ಅಲ್ಲಿ ವ್ಯರ್ಥ ಮಾತುಗಳನ್ನು ಮಾತಾಡೋದ್ರಿಂದ ಏನು ಲಾಭ? अंदर अंदर बाप को याद करते रहो. ಒಳಗಡೆಯಿಂದನೇ ಬಾಬನ ನೆನ್ಪು ಮಾಡ್ತಾ ಇರಿ. ईश्वरीय सेवा के संकल्प चलाते रहो. ಈಶ್ವರೀಯ ಸೇವೆಯ ಸಂಕಲ್ಪವನ್ನು ಮಾಡ್ತಾ ಇರಿ. बाप तो कहते हैं ತಂದೆ ಅಂತೂ ಹೇಳ್ತಾರೆ, भोजन भी खाओ तो याद में रह करके खाओ. ಭೋಜನವನ್ನು ತಿಂದ್ರೂ ಸಹ ನೆನಪಿನಲ್ಲಿ ಇದ್ಬಿಟ್ಟೆ ತಿನ್ನಿ ಅಂತ ಹೇಳ್ತಾರೆ ತಂದೆ. जब याद में रह करके खाएंगे तो आवाज तो नहीं उठेगा ना. ಯಾವಾಗ ನೆನಪಿನಲ್ಲಿ ಇದ್ಬಿಟ್ಟು ಊಟ ಮಾಡ್ತೀರಾ ಆವಾಗ ಧ್ವನಿ ಅಂತೂ ಆಗೋದಿಲ್ಲ ಅಲ್ವಾ? है पीछे तो बहुत शांति हो जाएगी, सन्नाटा हो जाएगा. ಕೊನೆಯಲ್ಲಂತೂ ತುಂಬ ಜಾಸ್ತಿ ಶಾಂತಿ ಆಗೋಗ್ಬಿಡುತ್ತೆ, ಸನ್ನಾಟ ಆಗೋಗುತ್ತೆ, ಅಂದರೆ ಏಕ್ದಮ್ ಡೀಪ್ ಸೈಲೆನ್ಸ್ ಆಗೋಗುತ್ತೆ. या कोई बैठे होंगे, हट्टे रहेंगे, खाते रहेंगे. ಅಥವಾ ಯಾರಾದರೂ ಕೂತಿರ್ತಾರೆ, ಮಾತಾಡ್ತಾ ಇರ್ತಾರೆ, जैसे लबाड़ी होते हैं ना, ತಿಂತಾ ಇರ್ತಾರೆ. तो इन बातों की जांच तुमको रखनी है. ಯಾವ ರೀತಿ ಹರಟೆ ಹೊಡೆಯುವಂಥವ್ರು ಇರ್ತಾರೆ ಅಲ್ವಾ, ಅದು ಅಂಥದ್ರ ಮೇಲೂ ನಿಮಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದೆ. सुपरविजन करना है सर्विस का. ಸರ್ವಿಸಿನ ಸೂಪರ್ವಿಷನ್ ಮಾಡಬೇಕಾಗಿದೆ. फिर उनको जो झरमुई झगमुई करते हैं उनको यहाँ मजा ही नहीं आवेगा. ಮತ್ತು ಯಾರು ಇಲ್ಲಿ ಹರಟೆ ಹೊಡಿತಾರೆ, ವ್ಯರ್ಥ ಮಾತುಗಳನ್ನು ಮಾತಾಡ್ತಾರೆ, ಅವರಿಗಂತೂ ಇಲ್ಲಿ ಮತ್ತೆ ಮಜಾನೇ ಬರೋದಿಲ್ಲ. फिर माने कब ಮತ್ತೆ ಅಂದರೆ ಯಾವಾಗ? है जब आगे चल के पीछे सन्नाटा हो जाएगा. ಮುಂದೆ ಬರುವಂಥ ಸಮಯದಲ್ಲಿ ಯಾವಾಗ ಕೊನೆಯಲ್ಲಿ ಪೂರ್ತಿ ಶಾಂತಿಯ ಸಮಯ ಆಗೋಗ್ಬಿಡುತ್ತೆ. तो जिनकी झरमुई झगमुई की आदत पड़ी हुई है उनको यहाँ मजा ही नहीं आवेगा. ಆವಾಗ ಯಾರಿಗೆ ತುಂಬ ಹರಟೆ ಹೊಡೆಯೋದು, ವ್ಯರ್ಥ ಮಾತು ಮಾತಾಡುವಂಥ ಅಭ್ಯಾಸ ಇರುತ್ತೆ, ಅಂಥವರಿಗೆ ಆವಾಗಿನ ಸಮಯದಲ್ಲಿ ಮಜಾನೇ ಬರೋದಿಲ್ಲ. नहीं तो यहाँ बस ऐसे ही खाएंगे, पकाएंगे, झाड़ू लगाएंगे, ये करेंगे. ಇಲ್ಲದಿದ್ರೆ ಮತ್ತು ಅವ್ರು ಇಲ್ಲೇನು ಮಾಡ್ತಾರೆ, ಹಾಗೆ ಅಡುಗೆ ಮಾಡ್ತಾರೆ, ಬೇಯಿಸ್ತಾರೆ, ತಿಂತಾರೆ, ಕಸ ಗುಡಿಸ್ತಾರೆ, वो करेंगे. ಈ ರೀತಿ ಎಲ್ಲ ಮಾಡ್ತಾರೆ. नहीं, हम तो रूहानी नॉलेज में जरूर जाएंगे. ಇಲ್ಲ, ನಾವಂತೂ ರೂಹಾನಿ ನಾಲೆಜ್ನಲ್ಲಂತೂ ಖಂಡಿತವಾಗಿ ಹೋಗ್ತೀವಿ. देखो हमारे पास ये गोलगप्पी है. ನೋಡಿ, ನಮ್ಮ ಹತ್ರ ಇಲ್ಲಿ ಗೋಲ್ಗಪ್ಪೆ ಇದೆ. गोलगप्पी नाम की आ गई. ಯಾರೋ ಗೋಲ್ಗಪ್ಪೆ ಅಂತ ಹೆಸರುಳ್ಳು ಅಂತವ್ರು ಒಬ್ರು ಬಂದರು. वो बोलती है बाबा आपको, ये तो हम बैठे रहते हैं. ಅವ್ರು ಹೇಳ್ತಾರೆ, ಬಾಬಾ ನಾವು ನಿಮ್ಗಂತೂ ಇಲ್ಲ, ಇವರಂತೂ ಕೂತ್ಕೊಂಡೇ ಇರ್ತಾರೆ, वहां तो हम होंगी. ಅಲ್ಲಂತೂ ನಾವಿರ್ತೀವಿ. तो बहुत जाते हैं जिनसे मुझे भी मिलती है. ಮತ್ತೆ ತುಂಬ ಹೋಗ್ತಾರೆ, ಅವರಿಂದ ನಮಗೂ ಸಹ ಸಿಗುತ್ತೆ. रूहानी बात करने की. ರೂಹಾನಿ ಮಾತುಗಳನ್ನು ಮಾತಾಡ್ಲಿಕ್ಕೋಸ್ಕರ ನಮಗೂ ಸಿಗುತ್ತೆ. इसलिए मैं खास जाती हूँ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಹೋಗ್ತೀನಿ. नहीं तो आपको तो हम खिलाऊं अच्छी तरह से. ಇಲ್ಲಿದ್ರೆ ನಾನು ನಿಮ್ಗಂತೂ ತುಂಬ ಚೆನ್ನಾಗಿ ತಿನ್ನಿಸ್ತಾ ಇದ್ದೆ, योग में रहकर खिलाऊं. ನೆನಪಿನಲ್ಲಿ ಇದ್ಬಿಟ್ಟು ತಿನ್ನಿಸ್ತಾ ಇದ್ದೆ. परंतु इनसे भी हम बेहतर समझती हूँ. ಆದರೆ ನಾನು ಇವ್ರಿಗಿಂತನೂ ಚೆನ್ನಾಗಿ ತಿಳ್ಕೊತಾ ಇದ್ದೆ. मैं रूहानी सेवा करती रहूं. ನಾನು ರೂಹಾನಿ ಸೇವೆಯನ್ನು ಮಾಡ್ತಾ ಇರ್ತೀನಿ. कल जाती है कौन कौन जाती है?
ನಾಳೆ ಹೋಗ್ತಾರೆ. ಯಾರು ಹೋಗ್ತಾರೆ? अरे भूल गए, गोलगप्पी। ಗೋಲ್ಗಪ್ಪಿ ಅವ್ರ ಹೆಸರಾಗಿದೆ, ಅವ್ರು ನಾಳೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. कल जाती है तो बोलता है हाँ अभी जाओ। कौन बोलता है? ಮತ್ತೆ ನಾಳೆ ಹೋಗ್ತೀನಿ ಅಂದ್ರು ಅವರು. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಯಾರಂದ್ರು ಅವರಿಗೆ ಇವಾಗೆ ಹೋಗಿ ಅಂತ. ಇವಾಗೆ ಹೋಗಿ. ब्रह्मा बाबा कल भी नहीं ಬ್ರಹ್ಮ ಬಾಬಾ ಹೇಳ್ತಾರೆ अभी जाओ। ನಾಳೆನೂ ಅಲ್ಲ, ಇವಾಗೆ ಹೋಗಿ ಅಂತ. तो इसमें तुम्हारी उन्नति होगी, ಅವಾಗ ಇದರಲ್ಲೇ ನಿಮ್ಮ ಉನ್ನತಿ ಆಗುತ್ತೆ. बहुतों का कल्याण करेगी। कब? ತುಂಬಾ ಆತ್ಮಗಳ ಕಲ್ಯಾಣವನ್ನ ಮಾಡ್ತೀರಾ. ಯಾವಾಗ? जब वहां जाकर सेवा की फील्ड में लगी रहेगी। ಯಾವಾಗ ನೀವು ಅಲ್ಲಿ ಹೋಗ್ಬಿಟ್ಟು ಸೇವೆ ಫೀಲ್ಡ್ನಲ್ಲಿ ತೊಡಗಿರ್ತೀರಾ, ಅವಾಗ ನೀವು ತುಂಬ ಆತ್ಮಗಳ ಕಲ್ಯಾಣವನ್ನು ಮಾಡ್ತೀರಾ. है ना? और यहाँ बैठ के मेरे को खाना खिलाएगी तो क्या होगा? ಇಲ್ಲಿ ಕುತ್ಕೊಂಡು ನನಗೆ ಊಟವನ್ನು ಮಾಡಿಸಿದ್ರೆ ಅದರಿಂದ ಏನಾಗುತ್ತೆ? भले बाबा कहते हैं योग में रहकर खिलाती हो तो ಭಲೆ ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಇದ್ಬಿಟ್ಟು ತಿನ್ನಿಸ್ತೀರಾ ಅಂತ. अच्छा होता है, बहुत अच्छा होता है। ಅವಾಗ ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಬಾಬಾ. परंतु तुम्हारा ऊंच पद मिलना है ना सर्विस से। ಆದರೆ ಸರ್ವಿಸಿನಿಂದ ನಿಮಗೆ ಉನ್ನತವಾಗಿರುವಂತ ಪದವಿ ಸಿಗಬೇಕಾಗಿದೆ ಅಲ್ವಾ? क्या? अरे भले बाबा कहते हैं भंडारी भी जो मुख्य होती है, ಭಲೆ ಬಾಬಾನು ಸಹ ಹೇಳ್ತಾರೆ ಭಂಡಾರಿನೂ ಸಹ ಯಾರು ಮುಖ್ಯವಾಗಿರುವಂತ ಭಂಡಾರಿ ಆಗಿರ್ತಾರೆ उनकी भी सेवा अच्छी होती है। ಅವ್ರದ್ದು ಸಹ ತುಂಬಾ ಒಳ್ಳೆ ರೀತಿಯಿಂದ ಸೇವೆ ನಡೆಯುತ್ತೆ. बाबा को कौन याद आ गया? ಬಾಬನ್ಗೆ ಯಾರು ನೆನಪಿಗೆ ಬಂದ್ಬಿಟ್ರು? टोली लाओ, ಟೋಲಿ ತಗೊಂಡ್ಬಂದ್ಬಿಡಿ, ये करो वो करो, कौन याद आ गया? ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮತ್ತೆ ಬಾಬನ್ಗೆ ಯಾರು ನೆನಪಿಗೆ ಬಂದ್ಬಿಟ್ರು ಇವಾಗ? नाम नहीं याद? ಹೆಸರು ನೆನಪಿಲ್ವಾ? भूल गए? ಮರ್ತೋಗ್ಬಿಟ್ರ? उसका नाम भूल गए? ಅವ್ರ ಹೆಸರು ಮರ್ತ್ಬಿಟ್ರ? अरे बाबा कहते थे ये तो बहुत अच्छा पद पाएगी है? ಬಾಬಾ ಹೇಳ್ತಾ ಇದ್ರು ಅರೆ ಇವರಂತೂ ತುಂಬಾ ಒಳ್ಳೆ ಪದವಿಯನ್ನ ಪಡಿತಾ ಇದ್ರು ಅಂತ. है? हाँ भोली दादी। ಬೋಲಿ ದಾದಿ ನೆನಪಿಗೆ ಬಂದ್ಬಿಟ್ರು. भोले बाबा की भोले दादी होगी ना? ಬೋಲೆ ಬಾಬಾ ಯಾರಿದ್ದಾರೆ ಅವ್ರಿಗೆ ಬೋಲಿ ದಾದಿನೂ ಸಹ ಇರ್ತಾರೆ ಅಲ್ವಾ? हाँ उनकी भी सेवा होती है, ಹಾ ಅವ್ರದ್ದು ಸಹ ಸೇವೆ ನಡೆಯುತ್ತೆ, भंडारी की भी होती है। ಭಂಡಾರದ್ದು ಸೇವೆ ನಡೆಯುತ್ತೆ. अगर कब? अगर मगर लगा दिया, अगर बहुतों को भोजन खिलाती है तो उनकी भी बहुत सेवा होती है। ಒಂದ್ ವೇಳೆ ಅವ್ರು ತುಂಬಾ ಆತ್ಮಗಳಿಗೆ ಊಟವನ್ನು ತಿನ್ನಿಸಿದ್ರೆ ಅದರಿಂದ ತುಂಬಾ ಆತ್ಮಗಳ ಸೇವೆ ಆಗುತ್ತೆ. मन एक दो का टारगेट रखेंगे तो अच्छी सेवा नहीं होगी। ಅಂದ್ರೆ ಏನು ಒಬ್ರು ಇಬ್ರು ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ಅಷ್ಟು ಒಳ್ಳೆ ಸೇವೆ ನಡೆಯೋದಿಲ್ವಾ? है? अकेले ब्रह्मा बाबा को खिलाई दिया ಕೇವಲ ಒಬ್ರು ಬ್ರಹ್ಮ ಬಾಬನ್ಗಷ್ಟೇ ತಿನ್ನಿಸ್ಬಿಟ್ರೆ ಸೇವೆ ಆಗುತ್ತಾ? तो बढ़िया सेवा नहीं हुई। ಕೇಳ್ತಾ ಇದ್ದಾರೆ ಆ ಥರ ಮಾಡಿದ್ರೆ ಒಳ್ಳೆ ರೀತಿಯಿಂದ ಸೇವೆ ಆಗುತ್ತಾ? बहुतों को खिलाई तो ज्यादा बढ़िया सेवा। ತುಂಬಾ ಆತ್ಮಗಳಿಗೆ ತಿನ್ನಿಸಿದ್ರೆ ತುಂಬಾ ಜಾಸ್ತಿ ಸೇವೆ ಆಗುತ್ತೆ. क्यों? है? ಕೇಳ್ತಾ ಇದ್ದಾರೆ ಬಾಬಾ ಯಾಕೆ? याद का भोजन बाबा को नहीं खिला सकते। ಯಾರೋ ಅಂದ್ರು ನೆನಪಿನ ಭೋಜನ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನೆನಪಿನ ಭೋಜನವನ್ನ ಬಾಬನ್ಗೆ ತಿನ್ನಿಸ್ಲಿಕ್ಕೆ ಆಗಲ್ವಾ? नहीं, सिर्फ एक की सेवा की भावना नहीं है, ಆ ಥರ ಅಲ್ಲ, ಕೇವಲ ಒಬ್ಬರ ಸೇವೆಯ ಭಾವನೆ ಅಲ್ಲ, विश्व कल्याण की भावना है। ವಿಶ್ವ ಕಲ್ಯಾಣದ ಭಾವನೆ ಆಗಿದೆ. इसलिए बताया, ಅದಕ್ಕೋಸ್ಕರ ಹೇಳಿರುವಂತ ಮಾತಾಗಿದೆ ಇದು. बहुतों का कल्याण हो गया ಅವಾಗ ಅದರಿಂದ ತುಂಬಾ ಆತ್ಮಗಳ ಕಲ್ಯಾಣ ಆಗೋಗುತ್ತೆ. तो बहुतों की आशीर्वाद उनको मिल सकती है। ಅವಾಗ ತುಂಬಾ ಆತ್ಮಗಳ ಆಶೀರ್ವಾದ ಅವರಿಗೆ ಸಿಗ್ಬೋದಾಗಿದೆ. क्या? अगर समझाना
ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಂತ ಹೇಳಿದ್ರು, ಅರ್ಥ ಆಯಿತು ಅಲ್ವಾ? ಒಂದು ವೇಳೆ ಅವ್ರು ತಿಳ್ಕೊಂಡ್ರೆ तो ಆವಾಗ अगर नहीं समझा तो फिर अपना इतना कल्याण नहीं समझा। ಮತ್ತೆ ಒಂದು ವೇಳೆ ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ತಮ್ಮದಷ್ಟು ಕಲ್ಯಾಣ ಅಂತ ತಿಳ್ಕೊಳ್ಳೋದೇ ಇಲ್ಲ. और ये सर्विस तो सभी करते हैं ना बच्चों। ಮತ್ತೆ ಈ ಸರ್ವಿಸನ್ನಂತೂ ಎಲ್ಲರೂ ಮಾಡ್ತಾರೆ ಅಲ್ವಾ ಮಕ್ಕಳೇ? क्या सर्विस है? क्या सर्विस सभी करते हैं? ಏನು ಸರ್ವಿಸನ್ನು ಎಲ್ಲರೂ ಮಾಡ್ತಾರೆ? है? क्या? अरे अपने घर में रहना, खाना, पकाना। ಏನಂತ ಹೇಳ್ತಾ ಇದ್ದಾರೆ ಬಾಬಾ? ಏನು ಸರ್ವಿಸನ್ನು ಎಲ್ಲರೂ ಮಾಡ್ತಾರೆ? ತಮ್ಮ ಮನೆಯಲ್ಲಿರೋದು, ಅಡುಗೆ ಮಾಡೋದು, ಬೇಯಿಸೋದು, ತಿನ್ನೋದು, खिलाना, ಬರೋರಿಗೆ ತಿನ್ನಿಸೋದು, ये तो करते हैं ना। ಇದನ್ನಂತೂ ಎಲ್ಲರೂ ಮಾಡ್ತಾರೆ ಅಲ್ವಾ? सभी करते हैं। ಇದಂತೂ ಎಲ್ಲರೂ ಮಾಡ್ತಾರೆ. उसमें भी नंबर 1 है। ಅದರಲ್ಲೂ ಸಹ ನಂಬರ್ 1 ಆಗಿದೆ. क्या? रूहानी सेवा। ಅದರಲ್ಲೂ ಸಹ ನಂಬರ್ 1 ಆಗಿದೆ ರೂಹಾನಿ ಸೇವೆ, रूहों की सेवा। ಆತ್ಮಗಳ ಸೇವೆ. और वो भी ये स्पिरिचुअल नॉलेज है। ಮತ್ತೆ ಅದು ಸಹ ಇದು ಸ್ಪಿರಿಚುವಲ್ ನಾಲೆಜ್ ಆಗಿದೆ. स्पिरिचुअल नॉलेज देने की सेवा है तो किसको देना है? ಇದು ಸ್ಪಿರಿಚುವಲ್ ನಾಲೆಜ್ ಕೊಡುವಂಥ ಸೇವೆ ಆಗಿದೆ. ಮತ್ತೆ ಇದು ಯಾರಿಗೆ ಕೊಡಬೇಕಾಗಿದೆ ಇವಾಗ ಈ ಸೇವೆನ? है देना क्या है? तो ಇವಾಗ ಇದೆ ಅಂದರೆ ಮತ್ತೆ ಏನು ಕೊಡಬೇಕಾಗಿದೆ? स्पिरिचुअल नॉलेज देना है। ಸ್ಪಿರಿಚುವಲ್ ನಾಲೆಜನ್ನೇ ಕೊಡಬೇಕಾಗಿದೆ. तो बाप को याद करो, बेहद के बाप को याद करो और बाप से बरसा लो। ಮತ್ತು ತಂದೆಯನ್ನು ನೆನ್ಪು ಮಾಡಿ, ಬೇಹದ್ದಿನ ತಂದೆಯನ್ನು ನೆನ್ಪು ಮಾಡಿ ಮತ್ತು ಅವರಿಂದ ಬೇಹದ್ದಿನ ಆಸ್ತಿಯನ್ನು ತಗೊಳ್ಳಿ. ऐसे बाबा कहते हैं आकर के भगवान वाच क्या करो? ಮತ್ತೆ ಈ ಥರ ತಂದೆ ಬಂದ್ಬಿಟ್ಟು ಹೇಳ್ತಾರೆ ಏನಂತ? ಭಗವಾನ್ ವಾಚ್, ಮಾಮೇಕಂ ಯಾದ್ ಕರೋ. ಏನು ಮಾಡಬೇಕು? ಮಾಮೇಕಂ ನೆನ್ಪು ಮಾಡಬೇಕು. अरे कौन सा भगवान? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಯಾವ ಭಗವಂತ? वो भले वो कहें। ಅವ್ರು ಭಲೆ ಈ ಮಾತನ್ನ ಹೇಳ್ತಾರೆ. क्या भगवान कृष्ण है? ಏನು ಭಗವಂತ ಕೃಷ್ಣ ಆಗಿದಾರಾ? भगवान वो कृष्ण बच्चा मंदिर में पूजा जाता है ना। ಭಗವಂತನ ರೂಪದಲ್ಲಿ ಆ ಕೃಷ್ಣ ಮಗುವನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಲಾಗುತ್ತೆ ಅಲ್ವಾ? वो भगवान है ना सबका। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಅವರೆಲ್ಲರ ಭಗವಂತ ಆಗಿದಾರಾ? वो बोलते हैं मुझे याद करो। ಮತ್ತೆ ಅವ್ರು ಹೇಳ್ತಾರೆ ನನ್ನನ್ನು ನೆನ್ಪು ಮಾಡಿ ಅಂತ. अरे बच्चे को याद करेंगे तो पतित पावन है वो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮಗುನ ನೆನ್ಪು ಮಾಡಿದ್ರೆ ಯಾವ ಥರ? ಅವ್ರೇನು ಪತಿತ ಪಾವನ ಆಗಿದಾರ ಮಗು? पतित पावन वरी कोई कृष्ण थोड़े ही है। ಪತಿತ ಪಾವನ ಆಗಿರುವಂಥ ಕೃಷ್ಣ ಏನಾದರೂ ಆಗಿದಾರ ಅವರು? है वो कभी भी पतित नहीं बनते। ಅವ್ರು ಯಾವತ್ತೂ ಪತಿತ ಆಗದೇ ಇಲ್ಲ. है ये क्या बोला है? कृष्ण कभी भी पतित नहीं बनते। ಇದೇನಂತ ಹೇಳಿದ್ರು? ಕೃಷ್ಣ ಯಾವತ್ತೂ ಪತಿತ ಆಗೋದಿಲ್ವಾ? और कृष्ण तो 84 जन्म जरूर लेते हैं ना। ಕೃಷ್ಣ ಅಂತೂ 84 ಜನ್ಮಗಳನ್ನಂತೂ ಖಂಡಿತವಾಗಿ ತಗೊಂತಾರೆ ಅಲ್ವಾ? मना किसकी बात बताई पतित नहीं बनते? ಅಂದ್ರೆ ಯಾರ ಮಾತನ್ನ ಹೇಳಿದ್ರು ಅವ್ರು ಪತಿತ ಆಗಲ್ಲ ಅಂತ? शिव बाबा कभी पतित नहीं बनते। ಶಿವ ತಂದೆ ಯಾರಿದ್ದಾರೆ ಅವ್ರು ಯಾವತ್ತೂ ಪತಿತ ಆಗೋದೇ ಇಲ್ಲ. और कृष्ण तो पहले ही जन्म से शुरू कर देता है। ಆದರೆ ಕೃಷ್ಣ ಅಂತೂ ಮೊದಲನೇ ಜನ್ಮದಿಂದನೇ ಆರಂಭ ಮಾಡಿಬಿಡ್ತಾರೆ ಪತಿತರಾಗೋದನ್ನ. तो ये बात किसी को मालूम नहीं है क्या? ಮತ್ತೆ ಈ ಮಾತಂತೂ ಯಾರಿಗೂ ಗೊತ್ತೇ ಇಲ್ಲ. ಏನಂತ?
हैं कि वो पहले जन्म से क्यों पतित बनना शुरू हो जाता है। ಅವರು ಮೊದಲನೇ ಜನ್ಮದಿಂದನೇ ಯಾಕೆ ಪತಿತರಾಗ್ಲಿಕ್ಕೆ ಆರಂಭ ಆಗೋಗ್ತಾರೆ? है? और कौन सी आत्माएं हैं जो पहले जन्म में पतित नहीं होती इंद्रियों से? ಅವ್ರು ಆ ಥರ ಯಾರು ಆತ್ಮಗಳಾಗಿದ್ದಾರೆ ಯಾರು ಮೊದಲನೇ ಜನ್ಮದಿಂದನೇ ಇಂದ್ರಿಯಗಳಿಂದ ಪತಿತರಾಗೋದೇ ಇಲ್ಲ? कोई है या नहीं है? ಕೇಳ್ತಾ ಇದ್ದಾರೆ ಬಾಬಾ, ಯಾರಾದರೂ ಇದ್ದಾರೋ ಇಲ್ವೋ? है? हाँ, पहले जन्म में जो पतित नहीं होती वो है संगम युगी जन्म जिनका। ಮೊದಲನೇ ಜನ್ಮದಲ್ಲಿ ಪತಿತರಾಗೋದಿಲ್ಲ. ಯಾರಾಗಲ್ಲ? ಯಾರ್ದು ಸಂಗಮಯುಗದಲ್ಲಿ ಮೊದಲನೇ ಜನ್ಮದಲ್ಲಿ, और ಯಾರು ಸಂಗಮಯುಗದಲ್ಲಿ ಮೊದಲನೇ ಜನ್ಮದಲ್ಲಿದ್ದಾರೆ, आदिनारायण और उनके फॉलोअर्स। ಯಾರು ಆದಿನಾರಾಯಣ ಇದ್ದಾರೆ ಮತ್ತು ಅವ್ರ ಫಾಲೋವರ್ಸ್ಗಳಾಗಿದ್ದಾರೆ. तो ये बात किसी को मालूम नहीं है ಮತ್ತು ಈ ಮಾತಂತೂ ಯಾರಿಗೂ ಗೊತ್ತೇ ಇಲ್ಲ कि कृष्ण अर्थात ब्रह्मा वाली आत्मा तो ಅಂದರೆ ಕೃಷ್ಣ ಮತ್ತು ಬ್ರಹ್ಮನ ಆತ್ಮ ಯಾರಿದ್ದಾರೆ? शास्त्रों में भी लिखा है अधोमुखी है। ಶಾಸ್ತ್ರದಲ್ಲೂ ಸಹ ಬರೆದಿದ್ದಾರೆ ಅವರು ಅಧೋಮುಖಿ ಆಗಿದ್ದಾರೆ ಅಂತ. क्या अधोमुखी माने? ಅಧೋಮುಖಿ ಆಗಿದ್ದಾರೆ ಅಂದರೆ जो ब्रह्मा की 4 मुख दिखाए वो तो इस दुनिया में चारों तरफ चारों दिशाओं में बात कर रहे हैं। ಅಂದರೆ ಬ್ರಹ್ಮನ್ಗೆ 4 ಮುಖಗಳನ್ನು ತೋರಿಸ್ತಾರೆ. ಆ 4 ಮುಖ ಅಂತೂ ಈ ಪ್ರಪಂಚದಲ್ಲಿ 4 ದಿಕ್ಕುಗಳಲ್ಲಿ 4 ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. लेकिन जो ऊर्ध्वमुखी ना सर था ना वो तो काट दिया गया। ಆದರೆ ಏನು ಊರ್ಧ್ವಮುಖಿ ತಲೆ ಆಗಿತ್ತು, ಮೇಲಿರೋ ತಲೆ, ಅದನ್ನಂತೂ ಕಟ್ ಮಾಡಿಬಿಟ್ಟಿದ್ದಾರೆ. तो ये बात किसी को मालूम नहीं कि ब्रह्मा अधोमुखी है। ಅದಕ್ಕೋಸ್ಕರ ಈ ಮಾತಂತೂ ಯಾರಿಗೂ ಗೊತ್ತೇ ಇಲ್ಲ ಬ್ರಹ್ಮ ಅಧೋಮುಖಿ ಆಗಿದ್ದಾರೆ ಅಂತ. यहाँ संगम युग में भी अधोमुखी। ಇಲ್ಲಿ ಸಂಗಮಯುಗದಲ್ಲೂ ಸಹ ಅಧೋಮುಖಿ ಆಗಿದ್ದಾರೆ. अधोमुखी माने ये दुनिया में जो अधो माने नीचे की दुनिया है द्वापर कलयुग। ಅಧೋಮುಖಿ ಅಂದ್ರೆ ಕೆಳಗಡೆ ಇಳಿಯುವಂತ ಪ್ರಪಂಚ. ಈ ದ್ವಾಪರ ಕಲಿಯುಗ ಏನಿದೆ ಇದಕ್ಕೆ ಅಧೋಮುಖಿ ಪ್ರಪಂಚ ಅಂತ ಹೇಳಲಾಗುತ್ತೆ. उसमें क्या होता है? उसमें कर्म होता है। ಈ ಅಧೋಮುಖಿ ಪ್ರಪಂಚ ಏನಿದೆ ದ್ವಾಪರ ಕಲಿಯುಗದಲ್ಲಿ ಇದರಲ್ಲಿ ಏನಾಗುತ್ತೆ? ಕರ್ಮ ನಡೆಯುತ್ತೆ. तो ब्रह्मा से कर्मों की उत्पत्ति मानी जाती है। ಅಂದ್ರೆ ಬ್ರಹ್ಮನಿಂದ ಕರ್ಮದ ಉತ್ಪತ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. क्या कर्म में किसको फॉलो करना है? ಕರ್ಮದಲ್ಲಿ ಯಾರನ್ನ ಫಾಲೋ ಮಾಡಬೇಕಾಗಿದೆ? ब्रह्मा को फॉलो करना। ಬ್ರಹ್ಮನ್ನೇ ಫಾಲೋ ಮಾಡಬೇಕಾಗಿದೆ. क्यों? क्योंकि जितने भी कर्म करने वाले हैं द्वापर युग से, ಏಕೆಂದ್ರೆ ದ್ವಾಪರ ಯುಗದಿಂದ ಎಷ್ಟೇ ಕರ್ಮವನ್ನ ಮಾಡುವಂತವರಾಗಿದ್ದಾರೆ उनमें ब्रह्मा सबसे श्रेष्ठ है। ಅವರಲ್ಲಿ ಬ್ರಹ್ಮ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. अब लोगों को ये तो पता नहीं है कौन सा ब्रह्मा श्रेष्ठ है। वो तो ಇವಾಗ ಜನಗಳಿಗಂತೂ ಈ ಮಾತು ಗೊತ್ತೇ ಇಲ್ಲ ಯಾವ ಬ್ರಹ್ಮ ಶ್ರೇಷ್ಠ ಆಗಿದ್ದಾರೆ ಅಂತ. 4 मुख वाले ब्रह्मा को ही ब्रह्मा मानते हैं। ಅವ್ರು 4 ಮುಖ ಉಳ್ಳುವಂತ ಬ್ರಹ್ಮನಿಗೆ ಬ್ರಹ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. तो गीता में भी लिखा है, ಅದಕ್ಕೋಸ್ಕರ ಮತ್ತೆ ಗೀತೆಯಲ್ಲೂ ಸಹ ಬರೆದಿದ್ದಾರೆ, कर्म ब्रह्मोद्भवम ಕರ್ಮ ಬ್ರಹ್ಮೋದ್ಭವಂ विद्धि। ವಿದ್ಧಿ. कर्म जो है ब्रह्मा से उत्पन्न हुआ जान। ಕರ್ಮ ಏನಿದೆ ಇದು ಬ್ರಹ್ಮನಿಂದ ಉತ್ಪನ್ನ ಆಗಿದೆ ಅಂತ ತಿಳ್ಕೊಳ್ಳಿ. तो ये बात किसी को मालूम नहीं है। ಮತ್ತೆ ಈ ಮಾತಂತೂ ಯಾರಿಗೂ ಗೊತ್ತೇ ಇಲ್ಲ. वो तो समझते हैं कि कृष्ण हाजरा हुजूर है। ಅವರಂತೂ ತಿಳ್ಕೊಂತಾರೆ ಕೃಷ್ಣ ಹಾಜರ ಹುಜೂರ್ ಆಗಿದ್ದಾರೆ. जिधर देखो उधर कृष्ण ही कृष्ण। ಎಲ್ಲಿ ನೋಡ್ತಿರೋ ಅಲ್ಲೇ ಕೃಷ್ಣನೇ ಕೃಷ್ಣ ಅಂತ ಅನ್ಕೊಂಡ್ಬಿಡ್ತಾರೆ. अरे इस सृष्टि पर ऐसी कोई आत्मा है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ಸೃಷ್ಟಿಯಲ್ಲಿ ಈ ತರ ಯಾರಾದ್ರೂ ಆತ್ಮ ಇದ್ದಾರಾ? कि जिधर देखो वो ही रहे। ಅಂದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಅವರೇ ಇರ್ತಾರೆ, ಆ ತರ ಯಾರಾದ್ರೂ ಇದ್ದಾರಾ? है नहीं है। ಕೇಳ್ತಾ ಇದ್ದಾರೆ ಬಾಬಾ, ಇದ್ದಾರಾ? ಇಲ್ಲ. हाँ शिव बाबा इस सृष्टि पर है ना। ಶಿವಬಾಬಾ ಈ ಸೃಷ್ಟಿಯಲ್ಲಿ ಇದ್ದಾರೆ ಅಲ್ವಾ? देखने वाले की आंख चाहिए ನೋಡೋಂಥವ್ರಿಗೆ ಕಣ್ಣು ಬೇಕಾಗಿದೆ ಅಷ್ಟೇ. तो देखे। ಅವಾಗ ಅವ್ರು ನೋಡ್ಬೋದಾಗಿದೆ. तो संगम युग में देखने वाले तो नंबरवार हैं। ಮತ್ತೆ ಸಂಗಮ ಯುಗದಲ್ಲಿ ನೋಡುವಂಥವ್ರಂತೂ ನಂಬರ್ ವಾರ್ ಆಗಿದ್ದಾರೆ.
अरे कहते ही क्या हो। ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ನೀವು ಹೇಳೋದೇ ಏನಂತ ಹೇಳ್ತೀರಾ? जिधर देखो वहां कृष्ण ही कृष्ण। ಎಲ್ಲಿ ನೋಡ್ತಿರೋ ಅಲ್ಲಿ ಕೃಷ್ಣನೇ ಕೃಷ್ಣ. ये क्या, जिधर देखो उधर राधे ही राधे। ಇದೇನು, ಎಲ್ಲಿ ನೋಡಿದ್ರು ಅಲ್ಲಿ ರಾಧೆನೇ ರಾಧೆ. अरे हम भी राधे तुम भी राधे। ಅದಕ್ಕೆ ಬಾಬಾ ಹೇಳ್ತಿದಾರೆ, ಅರೆ ನಾವು ರಾಧೆ ನೀವು ರಾಧೆ. अरे ऐसे ऐसे बातें करते जाओ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಈ ರೀತಿ ಮಾತುಗಳನ್ನ ಮಾತಾಡ್ತಾ ಹೋಗಿ. बातें करते हुए जाओगे तो सही ना तीर्थों पर। ತೀರ್ಥಗಳಲ್ಲಿ ಹೋದಾಗ ಮಾತುಗಳನ್ನ ಮಾತಾಡ್ತಾನೆ ಹೋಗ್ತಾರೆ ಅಲ್ವಾ? तो राधे पंथी तुम कहे जाएंगे। ಅವಾಗ ನೀವು ರಾಧಾ ಪಂಥಿಗಳು ಅಂತ ಹೇಳಲಾಗುತ್ತೆ. तुम भी राधे और हम भी राधे। ನೀವು ರಾಧೆ ನಾವು ರಾಧೆ. राधे 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 राधे। ನೀವು ರಾಧೆ ನಾವು ರಾಧೆ, ಎಲ್ಲ ರಾಧೆನೇ ರಾಧೆ 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 ಅಂತ ಹೇಳ್ತಾ ಇರಿ. जिधर देखो उधर राधे ही राधे। ಎಲ್ಲಿ ನೋಡಿದ್ರು ಅಲ್ಲಿ ರಾಧೆನೇ ರಾಧೆ. अरे फिर कहते जिधर देखो उधर कृष्ण ही कृष्ण। ಮತ್ತೆ ಹೇಳ್ತಾರೆ, ಎಲ್ಲಿ ನೋಡಿದ್ರು ಅಲ್ಲಿ ಕೃಷ್ಣನೇ ಕೃಷ್ಣ. जिधर देखो सर्वव्यापी ईश्वर ही ईश्वर। ಎಲ್ಲಿ ನೋಡಿದ್ರು ಅಲ್ಲಿ ಸರ್ವವ್ಯಾಪಿ ಈಶ್ವರನೇ ಈಶ್ವರ. ईश्वर ही स्त्री बनते हैं, ईश्वर ही पुरुष बनते हैं। ಈಶ್ವರನೇ ಸ್ತ್ರೀ ಆಗ್ತಾನೆ, ಈಶ್ವರನೇ ಪುರುಷ ಆಗ್ತಾನೆ. ये ईश्वर ही लीला करते हैं। ಈ ಈಶ್ವರನೇ ಲೀಲೆಯನ್ನ ಮಾಡ್ತಾರೆ. पीछे आपस में लीलाएं करते रहते हैं। ಕೊನೆಯಲ್ಲಿ ಪರಸ್ಪರದಲ್ಲಿ ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ऐसे भी होते हैं। ಈ ತರನು ಸಹ ಇರ್ತಾರೆ. खुद ही कृष्ण बन जाएंगे। ಸ್ವಯಂವೇ ಕೃಷ್ಣ ಆಗೋಗ್ತಾರೆ. है कृष्ण लीला दिखाते हैं ना। ಕೃಷ್ಣ ಲೀಲೆಯನ್ನ ತೋರಿಸ್ತಾರೆ ಅಲ್ವಾ? अरे इस बच्ची को नहीं मिला है। ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಈ ಮಗುವಿಗೆ ಸಿಕ್ಕೇ ಇಲ್ಲ. नहीं मिला। ಏನ್ ಸಿಕ್ಕಿಲ್ಲ? टोली बांटी जा रही है ना, ಟೋಲಿಯನ್ನ ಹಂಚ್ತಾ ಇದ್ರು ಅಲ್ವಾ? तो बाबा की नजर है, उस बच्ची को नहीं दिया, सबको दे दिया। ಅದಕ್ಕೆ ಬಾಬಾನ ದೃಷ್ಟಿ ಇದೆ ಒಬ್ಬ ಮಗು ಮೇಲೆ. ಬಾಬಾ ಹೇಳ್ತಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಬಾಕಿ ಎಲ್ಲರಿಗೂ ಕೊಟ್ಟಾಯ್ತು ಅಂತ. इस बच्ची को नहीं मिला है। अरे बाबा बता रहे हैं राधे कृष्ण की बात, राधे राधे कृष्ण जिधर देखो कृष्ण ही कृष्ण। ಬಾಬಾ ಅಂತೂ ಹೇಳ್ತಾ ಇದ್ದಾರೆ ರಾಧಾಕೃಷ್ಣನ ಮಾತನ್ನ. ಎಲ್ಲಿ ನೋಡಿದ್ರು ಅಲ್ಲಿ ರಾಧೆನೇ ರಾಧೆ ಕೃಷ್ಣನೇ ಕೃಷ್ಣ. वहाँ बुद्धि नहीं गई, ये क्या कहते हैं, इसका क्या मतलब समझ में नहीं आया। ಅಲ್ಲಿ ಬುದ್ಧಿನೇ ಹೋಗ್ಲಿಲ್ಲ, ಇದ್ರ ಅರ್ಥ ಏನು ಅನ್ನೋದು ಗೊತ್ತೇ ಆಗ್ಲಿಲ್ಲ ಬಾಬನ್ಗೆ. इस बच्ची को नहीं मिला, मिला है। ಈ ಮಗು ಸಿಗ್ಲಿಲ್ಲ, ಸಿಕ್ತಾ? बात मत पूछो, ಮಾತೇ ಕೇಳಬೇಡಿ. ये तुम बहुत भाग्यशाली हो। ಇಲ್ಲಿ ಇದಂತೂ ನೀವು ತುಂಬಾ ಭಾಗ್ಯಶಾಲಿಗಳಾಗಿದ್ದೀರಾ. इसलिए बाबा कहते रहते हैं ना बच्ची, ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇರ್ತಾರೆ ಅಲ್ವಾ ಮಕ್ಕಳೇ, तुम्हारे में भी कोई सौभाग्यशाली है, कोई 1000 भाग्यशाली है, कोई ನಿಮ್ಮಲ್ಲೂ ಸಹ ಕೆಲವರು ಸೌಭಾಗ್ಯಶಾಲಿಗಳಾಗಿದ್ದಾರೆ, ಕೆಲವರು ಸಾವಿರಾರು ಭಾಗ್ಯಶಾಲಿಗಳಾಗಿದ್ದಾರೆ, लाख भाग्यशाली, कोई पदमा पदम भाग्यशाली। ಕೆಲವರು ಲಕ್ಷದಷ್ಟು ಭಾಗ್ಯಶಾಲಿಗಳಾಗಿದ್ದಾರೆ, ಕೆಲವರು ಪದ್ಮಪದಂ ಭಾಗ್ಯಶಾಲಿಗಳಾಗಿದ್ದಾರೆ. वो भी जानते हैं कि बरोबर श्री कृष्ण के यहाँ पदम दिखलाते हैं। ಅದನ್ನು ಸಹ ತಿಳ್ಕೊಂತಾರೆ, ಖಂಡಿತವಾಗಿ ಶ್ರೀಕೃಷ್ಣನ ಹತ್ರ ಇಲ್ಲಿ ಪದ್ಮವನ್ನು ತೋರಿಸ್ತಾರೆ. क्या पदम मने ಪದ್ಮದಷ್ಟು ಅಂದ್ರೆ कमल का फूल, ಅಂದ್ರೆ ಕಮಲದ ಹೂವಿನಷ್ಟು. समझा ना। पदम का अर्थ कोई थोड़ी समझते हैं। ಪದ್ಮದ ಅರ್ಥ ಯಾರಾದ್ರೂ ತಿಳ್ಕೊಂತಾರ? ಯಾರು ತಿಳ್ಕೊಳ್ಳಲ್ಲ. पदम तो ये कहा जाता है पैर को। ಪದ್ಮ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಕಾಲುಗಳಿಗೆ ಹೇಳಲಾಗುತ್ತೆ. बाबा की बुद्धि में नहीं है कि पदम कलम को उसको कमल को कहा जाता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ಬಾಬಾನ ಬುದ್ಧಿಯಲ್ಲಿ ಮಾತೇ ಇಲ್ಲ. ಪದ್ಮ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಕಮಲದ ಹೂವಿಗೆ ಹೇಳಲಾಗುತ್ತೆ ಪದ್ಮ ಅಂತ. कमल फूल समान जीवन हो तो कहेंगे पदम।
ಕಮಲದ ಹೂವಿನ ಥರ ಜೀವನ ಆಗಿದ್ದರೆ ಅವಾಗ ಹೇಳಲಾಗುತ್ತೆ ಪದ್ಮ ಪದಂ ಅಂತ. ಅಂದರೆ ಆ ಥರ ಜೀವನ ಉಳ್ಳಂಥವ್ರು, ಪದ್ಮದ ಥರ ಜೀವನ ಉಳ್ಳಂಥವ್ರು. पर ये क्या, इसके ऊपर ये पदमपति है एकदम, ये ಆದರೆ ಇದೇನು, ಇದ್ರ ಮೇಲೆ ಪೂರ್ತಿ ಪದ್ಮಾಪತಿಗಳಾಗಿದ್ದಾರೆ, निशानियां डाल दी है. ಈ ಥರ ಗುರುತುಗಳನ್ನು ಹಾಕ್ಬಿಟ್ಟಿದ್ದಾರೆ. अच्छा, रूहानी बाप व दादा का ಅಚ್ಚಾ ರೂಹಾನಿ ತಂದೆ ಮತ್ತು ದಾದಾ ಅವ್ರದ್ದು मुरली खत्म कर दे. ಮುರಳಿಯನ್ನು ಮುಗಿಸ್ಬಿಡ್ಬೇಕು. बीटे बीटे रूहानी बच्चों प्रति ಮಧುರವಾಗಿರುವಂಥ ರೂಹಾನಿ ಮಕ್ಕಳ ಪ್ರತಿ बाबा का अर्थ समझा दिया है. ಬಾಬಾರವರ ಅರ್ಥವನ್ನು ತಿಳಿಸ್ಬಿಟ್ಟಿದ್ದಾರೆ. दूसरा कोई भी नया आए ಬೇರೆ ಯಾರೇ ಹೊಸಬ್ರು ಬರ್ತಾರೆ तो बिल्कुल ही नहीं समझेगा, ಅವಾಗ ಅವರಂತೂ ಸ್ವಲ್ಪನೂ ಸಹ ತಿಳ್ಕೊಳ್ಳೋದಿಲ್ಲ. क्योंकि यहाँ बाप कहते हैं रूहानी बच्चों. ಯಾಕೆಂದ್ರೆ ಇಲ್ಲಿ ತಂದೆ ಹೇಳ್ತಾರೆ ರುಹಾನಿ ಮಕ್ಕಳೇ ಅಂತ. रूहानी बाप ರುಹಾನಿ ತಂದೆ ಆಗಿದ್ದಾರೆ व दादा का, ಮತ್ತೆ ದಾದಾ ಅವರ ಆಗಿದ್ದಾರೆ. क्योंकि दादा द्वारा तुमको रूहानी बाप मिला है. ಯಾಕೆಂದ್ರೆ ದಾದಾರವರ ಮುಖಾಂತರ ನಿಮ್ಗೆ ರುಹಾನಿ ತಂದೆ ಸಿಕ್ಕಿದ್ದಾರೆ. है तो कमाल तो उनकी है ना. ಮತ್ತೆ ಅದ್ಭುತ ಅಂತೂ ಅವ್ರದೇ ಆಗಿದೆ ಅಲ್ವಾ. किसकी? ಯಾರ್ದು? हाँ, किसकी कमाल है? ಕೇಳ್ತಾ ಇದ್ದಾರೆ ಬಾಬಾ, ಅದ್ಭುತ ಯಾರ್ದಾಗಿದೆ? उनकी किसकी? ಅವ್ರದ್ದು ಅಂದ್ರೆ ಯಾರ್ದಾಗಿದೆ? उनकी कह के किसके लिए बोला? ಅವ್ರದ್ದು ಅಂತ ಹೇಳ್ಬಿಟ್ಟು ಯಾರ ಕಡೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ? दूर क्यों कर दिया जब बाप दादा दोनों इकट्ठे हैं तो? ಮತ್ತೆ ಯಾವಾಗ ಬಾಪ್ ದಾದಾ ಇಬ್ರು ಒಟ್ಟಿಗೆ ಇದ್ದಾರೆ ಅಂದಮೇಲೆ ದೂರ ಮಾಡಿಬಿಟ್ಟು ಯಾಕೆ ಹೇಳ್ತಾ ಇದ್ದಾರೆ? अरे ब्रह्मा कुमारी तो यही समझते हैं कि ब्रह्मा बाबा के अंदर शिव बाप है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬ್ರಹ್ಮಕುಮಾರಿಯರಂತೂ ಇದೇ ತಿಳ್ಕೊಂತಾರೆ ಅಲ್ವಾ, ಬ್ರಹ್ಮ ಬಾಬನ ತನುವಿನಲ್ಲಿ ಶಿವ ತಂದೆ ಇದ್ದಾರೆ ಅಂತ. तो जहाँ अंदर ही बैठा हुआ है, पास में ही है, तो उनकी क्यों कहा? ಮತ್ತೆ ಯಾವಾಗ ಒಳಗಡೆನೆ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ಮತ್ತೆ ಅವ್ರಿಗೆ ಅಂತ ಯಾಕೆ ಹೇಳಿದ್ರು? कमाल तो उनकी है ना. ಅದ್ಭುತ ಅಂತೂ ಅವ್ರದ್ದಾಗಿದೆ ಅಲ್ವಾ. किसकी? ಯಾರ್ದಾಗಿದೆ? हाँ, जो भविष्य में प्रत्यक्ष होने वाला है. ಯಾರು ಭವಿಷ್ಯದಲ್ಲಿ ಪ್ರತ್ಯಕ್ಷ ಆಗುವಂತವರಾಗಿದ್ದಾರೆ, रूहानी बाप. ರುಹಾನಿ ತಂದೆ. तो वो बाप न होवे तो फिर पावन कोई कौन बना सके? ಮತ್ತೆ ಆ ತಂದೆನೇ ಇರಲಿಲ್ಲ ಒಂದ್ ವೇಳೆ ಅಂದ್ರೆ ಪಾವನರನ್ನಾಗಿ ಮಾಡುವಂತವ್ರು ಯಾರಾಗಿದ್ದಾರೆ? ಯಾರು ಮಾಡ್ಬೋದಾಗಿದೆ ಪಾವನರನ್ನಾಗಿ? तो बलिहारी एक की है ना. ಮತ್ತೆ ಯಾರು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಬಲಿಹಾರಿ ಕೇವಲ ಒಬ್ಬರದೇ ಆಗಿದೆ ಅಲ್ವಾ. किसकी? ಯಾರ್ದಾಗಿದೆ ಒಬ್ರದ್ದು? किसकी बलिहारी? ಆ ಒಬ್ರು ಯಾರಾಗಿದ್ದಾರೆ? अरे किसकी बलिहारी? ಕೇಳ್ತಾ ಇದ್ದಾರೆ ಬಾಬಾ, ಯಾರೊಬ್ರು ಬಲಿಹಾರಿ ಆಗಿದೆ? है शिव बाबा की बलिहारी. ಶಿವ ಬಾಬಾರವರ ಬಲಿಹಾರಿ ಆಗಿದೆನಾ? बाप की बलिहारी नहीं. ಶಿವ ತಂದೆಯ ಬಲಿಹಾರಿ ಆಗಿಲ್ವಾ? बाप दादा की बलिहारी नहीं. ಬಾಪ್ ದಾದಾರವರ ಬಲಿಹಾರಿನೂ ಆಗಿಲ್ಲ. क्यों? बाप और दादा और शिव बाबा ಬಾಪ್ ಮತ್ತೆ ದಾದಾ ಮತ್ತೆ ಶಿವ ಬಾಬಾ अलग अलग हुए. शिव बाबा ಇಬ್ರು ಬೇರೆ ಬೇರೆ ಆಗಿದಾರ. फिर कहते हैं बाप दादा. ಒಂದ್ ಕಡೆ ಹೇಳ್ತಾರೆ ಶಿವ ಬಾಬಾ, ಮತ್ತೊಂದ್ ಕಡೆ ಹೇಳ್ತಾರೆ ಬಾಪ್ ದಾದಾ. अलग अलग हुआ. ಬೇರೆ ಬೇರೆ ಆದ್ರ ಎಲ್ಲ. बलिहारी एक की है ना बच्चे. ಬಲಿಹಾರಿ ಅಂತೂ ಒಬ್ಬರದೇ ಆಗಿದೆ ಅಲ್ವಾ ಮಕ್ಕಳೇ. परंतु जब तुम भी मेहनत करते हो तो तुम्हारी भी पूजा होती है. ಆದ್ರೆ ಯಾವಾಗ ನೀವು ಶ್ರಮ ಪಡ್ತೀರಾ ಅವಾಗ ನಿಮ್ದು ಸಹ ಪೂಜನೆ ನಡೆಯುತ್ತೆ. क्या? क्या मेहनत करते हो? ಏನ್ ಶ್ರಮ ಪಡ್ತೀರಾ ನೀವು? ज्योति बिंदु स्टार आत्मा में
याद में टिकने की मेहनत करते हो ಏನು ಶ್ರಮ ಪಡ್ತೀರಾ ನೀವು? ಜ್ಯೋತಿರ್ಬಿಂದು ಆತ್ಮನ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಶ್ರಮ ಪಡ್ತೀರಾ ನೀವು? तो तुम्हारी भी पूजा होती है। ಆವಾಗ ನಿಮ್ಮದು ಸಹ ಪೂಜೆ ನಡೆಯುತ್ತೆ. समझा ना? ಅರ್ಥ ಆಯ್ತಾ? तो ऐसे मीठे मीठे पुरुषार्थी ಮತ್ತೆ ಈ ಥರ ಮಧುರವಾಗಿರುವಂಥ ಪುರುಷಾರ್ಥಿ ಮಕ್ಕಳು. मीठे मीठे पुरुषार्थी क्यों कहा? ಈ ಥರ ಮಧುರವಾಗಿರುವಂಥ ಪುರುಷಾರ್ಥಿಗಳು ಅಂತ ಯಾಕೆ ಹೇಳಿದ್ರು? पुरुष मने आत्मा, अर्थ मने लिए। ಪುರುಷ ಅಂದರೆ ಆತ್ಮ, ಅರ್ಥ ಅಂದರೆ ಅದಕ್ಕೋಸ್ಕರ ಮಾಡುವಂಥವ್ರು, ಆತ್ಮನಿಗೋಸ್ಕರ ಮಾಡುವಂಥವ್ರು. मीठे मीठे इसलिए कि आत्म की स्थिति में रहने का विशेष पुरुषार्थ करते। ಮೀಠೆ ಮೀಠೆ ಅಂದರೆ ಮಧುರವಾಗಿರುವಂಥವ್ರು ಅಂತ ಯಾಕೆ ಹೇಳಿದರು? ಯಾಕೆಂದರೆ ವಿಶೇಷವಾಗಿ ಆತ್ಮಿಕ ಸ್ಥಿತಿಯಲ್ಲಿರುವಂಥ ಪುರುಷಾರ್ಥವನ್ನು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. तो मीठी मीठी बन जाते। ಅದಕ್ಕೋಸ್ಕರ ಅವ್ರು ಮಧುರವಾಗಿರುವಂಥವ್ರು ಆಗೋಗ್ತಾರೆ. देवान में रहने से मीठे मीठे थोड़े ही बनते हैं। ದೇಹಾಭಿಮಾನದಲ್ಲಿರೋದ್ರಿಂದ ಏನು ಮಧುರರಾಗಿರುವಂಥವ್ರು ಆಗ್ತಾರಾ? ಇಲ್ಲ. तो मीठे मीठे पुरुषार्थी रूहानी बच्चों प्रति ಮತ್ತೆ ಮಧುರವಾಗಿರುವಂಥ ರುಹಾನಿ ಪುರುಷಾರ್ಥಿ ಮಕ್ಕಳು ಯಾರಿದ್ದಾರೆ ಅವ್ರಿಗೋಸ್ಕರ रूहानी बाप व दादा का याद प्यार। ರುಹಾನಿ ತಂದೆ ಮತ್ತೆ ದಾದಾ ಅವರಿಬ್ಬರದ್ದು ನೆನಪು ಮತ್ತೆ ಪ್ರೀತಿ. बाप दादा का याद प्यार। ಬಾಪ್ ದಾದಾರ್ ಅವರ ನೆನಪು ಮತ್ತೆ ಪ್ರೀತಿ. और रूहानी बाप की रूहानी बच्चों को नमस्ते, ओम शांति। ಮತ್ತೆ ರುಹಾನಿ ಮಕ್ಕಳಿಗೆ ರುಹಾನಿ ತಂದೆ ನಮಸ್ತೆ, ಓಂ ಶಾಂತಿ. ಇವತ್ತಿಂದು VCD ನಂಬರ್ ಆಗಿತ್ತು 2543. ಮುರಳಿ ತಾರೀಕಾಗಿತ್ತು 11/7/1967. ನುಡಿಸಿರುವಂಥ ತಾರೀಕು 9/6/2018. ಓಂ ಶಾಂತಿ.